ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದ್ಬಿಟ್ಟು ನಾನು ರಂಜಾನ್ ಹಬ್ಬದ ಸ್ಪೆಷಲ್ ಆಗಿ ಮಿಲ್ಕ್ ಮೇಡಿಂದ ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಯಿಂದ ರಂಜಾನ್ ಹಬ್ಬ ಇನ್ನೂ ವಿಶೇಷವಾಗಿ ಸ್ಪೆಷಲ್ ಆಗಿರುತ್ತೆ. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟನೂ ನೋಡಿ. ಸೊ ಈ ರಂಜಾನ್ ಹಬ್ಬ ಅಂದರೆ ಎಲ್ಲರನ್ನೂ ಒಟ್ಟುಗೂಡಿಸೋದು ಮತ್ತು ಅದ್ಭುತವಾದಂಥ ಅಡುಗೆಗಳು ಮಾಡೋದು. ಈ ರಂಜಾನ್ ಹಬ್ಬದ ವಿಶೇಷ ಏನಂದರೆ ನಮಗಿಷ್ಟವಾಗಿರೋಂಥ ಅಡುಗೆನ ನಮಗಿಷ್ಟವಾಗಿರೋಂಥ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳೋದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಬಂದ್ಬಿಟ್ಟು ಒಂದು ಸೂಪರ್ ಟೇಸ್ಟಿಯಾಗಿ ಒಂದು ಡೆಲಿಷಿಯಸ್ ಆಗಿ ಒಂದು ಡೆಸರ್ಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಶಾಹಿ ತುಕಡ ರೆಸಿಪಿ ವಿತ್ ಮಿಲ್ಕ್ ಮೇಡ್ ಯೂಸ್ ಮಾಡಿಕೊಂಡು. ಈ ಶಾಹಿ ತುಕಡ ರೆಸಿಪಿ ರಾಯಲ್ ಮುಘಲ್ ಡೆಸರ್ಟ್ ಆಗಿರುತ್ತೆ. ಇದು ತಿನ್ನೋದಕ್ಕೆ ಮೇಲೆ ಲೇಯರು ಕ್ರಂಚಾಗಿ, ಒಳಗಡೆ ಸಾಫ್ಟಾಗಿ, ಫುಲ್ ಆಫ್ ರಿಚ್ ಕ್ರೀಮಿಯಾಗಿ, ಒಂದು ಒಳ್ಳೆ ಪರಿಮಳ ಘಮದಿಂದ ಡ್ರೈ ಫ್ರೂಟ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಸೊ ಈ ರೆಸಿಪಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೇಯ್ನು ಬ್ರೆಡ್ ತೊಗೊಂಡಿದ್ದೀನಿ. ಒಂದು 4 ಸ್ಲೈಸ್ ಆಗೋಷ್ಟು. ನಾರ್ಮಲ್ ಯಾವ ಬ್ರೆಡ್ ಆದರೂ ಯೂಸ್ ಮಾಡ್ಕೋಬೋದು ನೀವು. ನಾನಿಲ್ಲಿ ನಾರ್ಮಲ್ ಮಿಲ್ಕ್ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಈ ರೆಸಿಪಿಗೆ ನಾನು 4 ಬ್ರೆಡ್ ತೊಗೊಂಡಿದ್ದೀನಲ್ವ, ಇಲ್ಲಿ 4 ಬ್ರೆಡ್ಗೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಬೇಕಾಗುತ್ತೆ. ಅಳತೆ ಪ್ರಕಾರ ಹೇಳೋದಾದರೆ ಒಂದು 2 ಕಪ್ ಆಗೋಷ್ಟು ರಾ ಮಿಲ್ಕ್ ಅಂದರೆ ಹಸಿ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇವತ್ತು ಮಾಡೋವಂಥ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಕಂಡೆನ್ಸ್ ಮಿಲ್ಕ್ ಮೇಡ್. ಸೊ ಯಾವುದೇ ರೀತಿ ಹಬ್ಬ ಮಾಡಿದ್ರೂ ತುಪ್ಪದಿಂದ ಸ್ಟಾರ್ಟ್ ಮಾಡ್ತೀರಿ. ತುಪ್ಪ ಹಾಕೋದೇನೆ ಎಲ್ಲ ಥರ ಒಂದು ಡೆಸರ್ಟಿಗೆ, ಸ್ವೀಟ್ಗೆ ಅದು ಮುಖ್ಯ. ಅದಕ್ಕೆ ತುಪ್ಪ ಬೇಕಾಗುತ್ತೆ. ಮತ್ತು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ನಟ್ಸು. ಸೊ ಇದನ್ನು ನಾನು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಇದನ್ನು ಚೆನ್ನಾಗಿ ಕಟ್ ಮಾಡಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಸೊ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ನೋಡಿ, ಇವಾಗ ಬ್ರೆಡ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರನೂ ಮಾಡ್ಕೋಬೋದು, ಅಥವಾ ಸೈಡಲ್ಲಿ ಎಡ್ಜಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ. ಸುಮಾರು ತುಪ್ಪದಲ್ಲೇ ಉರಿಬೇಕಂತೆಲ್ಲ, ನೀವು ಬೇಕಂದರೆ ಎಣ್ಣೆನಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಒಂದೊಂದು ಸ್ಲೈಸೇ ಬ್ರೆಡ್ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿರೋದನ್ನ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ 2 ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಬ್ರೆಡ್ನ ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರಿಯೋದ್ರಿಂದ ಬ್ರೆಡ್ಡು ಈ ಡೆಸರ್ಟ್ ರೆಸಿಪಿನಲ್ಲಿ ಡೆಲಿಷಿಯಸ್ ಆಗಿರುತ್ತೆ ಮತ್ತು ಕ್ರಂಚಿನೆಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ತುಪ್ಪದಲ್ಲಿ ಕ್ರಂಚಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. 2 ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಇವಾಗ ಫ್ರೈ ಮಾಡಿದ್ದಾಯಿತು. ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸೊ ಇವಾಗ ಉಳಿದಿರೋ ಬ್ರೆಡ್ನು ಇದೇ ಥರ ಫ್ರೈ ಮಾಡಿ ಎತ್ಕೊತೀನಿ. ಇವಾಗ ಬ್ರೆಡ್ನೆಲ್ಲ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಹಾಲನ್ನ ಕಾಯಿಸ್ಕೊಳ್ಳೋಕ್ಕೆ ಒಂದು ಕಡಾಯಿ ಇಟ್ಕೊಂಡು ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಗಟ್ಟಿ ಹಾಲು, ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿಲ್ಲ. ಸೊ ಹಾಲು ಹಾಕಿದ್ಮೇಲೆ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಅಂದರೆ ತಿಕ್ಕಾಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದರಿಂದ ಶಾಹಿ ಕೂಡ ಸೂಪರ್ ಕ್ರೀಮಿಯಾಗಿರುತ್ತೆ. ನೋಡಿ, ಆಲ್ಮೋಸ್ಟು ಹಾಲು ಬಂದು ತಿಕ್ಕಾಗ್ತಾಯಿದೆ. ಸೊ ಇವಾಗ ಹಾಕ್ತಾಯಿದ್ದೀನಿ ನೋಡಿ, ಇದೇ ಅದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಕಂಡೆನ್ಸ್ ಮಿಲ್ಕ್ ಅಂದರೆ ನೆಸ್ಲೆ ಮಿಲ್ಕ್ ಮೇಡು. ಸೊ ಇವಾಗ ಈ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಈ ಡೆಸರ್ಟ್ಗೆ ಪರ್ಫೆಕ್ಟ್ ಟೇಸ್ಟ್ನೆಸ್ ಕೊಡುತ್ತೆ, ಸ್ವೀಟ್ನೆಸ್ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ಡೆಸರ್ಟ್ನ ಎಕ್ಸ್ಟ್ರಾ ರಿಚ್ನೆಸ್ ಮಾಡುತ್ತೆ. ಸೊ ಇವಾಗ ನಾನು ಏಲಕ್ಕಿ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ನಟ್ಸನ್ನ ಕಟ್ ಮಾಡಿಟ್ಟಿದ್ರಲ್ಲ ಇದರಿಂದ ಒಂದು ಅರ್ಧ ಹಾಕ್ಕೊತೀನಿ. ನೀವು ಬೇಕಂದರೆ ಇದಕ್ಕೆ ಎಕ್ಸ್ಟ್ರಾ ಸಾಫ್ರಾನ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ರಬ್ಬಡಿ ಅಂತಲೂ ಕರೀತಾರೆ. ನಮಗೆ ಬ್ರೆಡ್ ಮೇಲೆ ಸರ್ವ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಪ್ಲೇಟಲ್ಲಿ ಒಂದೊಂದೇ ಫ್ರೈ ಮಾಡಿರೋಂಥ ಬ್ರೆಡ್ನ ಜೋಡಿಸ್ಕೊತಾ ಇದ್ದೀನಿ. ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ನೆಸ್ಲೆ ಮಿಲ್ಕ್ ಮೇಡು ಈಸಿಲಿ ನಿಮ್ಮ ಡೆಸರ್ಟ್ನ ರಿಚ್ ಆ್ಯಂಡ್ ಕ್ರೀಮಿಯಾಗಿ ಡಿಲಿಷಿಯಸ್ ಆಗಿ ಮಾಡುತ್ತೆ. ಇವಾಗ ಗಾರ್ನಿಷ್ಗೋಸ್ಕರ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಟೇಸ್ಟಿಂಗ್ ಟೈಮು ಯಾವ ಥರ ಬಂದಿದೆ ಅಂತ ಇವಾಗ ಟೇಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ನನಗಂತೂ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಇವಾಗ ತಿಂತೀನಿ. ತಿನ್ನೋದಕ್ಕಂತೂ ಸೂಪರಾಗಿದೆ. ಕ್ರಂಚಿನೆಸ್ಸು, ಕ್ರೀಮ್ನೆಸ್ಸು, ಫುಲ್ ಆಫ್ ಫ್ಲೇವರ್ ಸಖತ್ತಾಗಿ ಬಂದಿದೆ. ಸೊ ಇದರ ಬೆಸ್ಟ್ ಪಾರ್ಟ್ ಏನಂದರೆ ಮಿಲ್ಕ್ ಮೇಡ್ ಯೂಸ್ ಮಾಡಿದ್ರಿಂದ ಟೇಸ್ಟ್ ಹೆಚ್ಚಾಗಿದೆ. ಅದರಿಂದನೇ ಇದು ಎಕ್ಸ್ಟ್ರಾ ಸ್ಪೆಷಲು.
ಸೊ ಇದೇ ರೀತಿ 100ಕ್ಕೂ ಹೆಚ್ಚು ರೆಸಿಪಿಗಳಿದೆ. ಅದರಲ್ಲಿ ಪಾಯಸ ಆಗಿರ್ಬೋದು, ಪುಡ್ಡಿಂಗ್ ಆಗಿರ್ಬೋದು, ಸೊ ಕೇಕ್ ಆಗಿರ್ಬೋದು. ಈ ಥರ ರೆಸಿಪಿ ಎಲ್ಲ ನೀವು ನೋಡಬೇಕಂದ್ರೆ ನೆಸ್ಲೆ ಮಿಲ್ಕ್ ಮೇಡ್ ವೆಬ್ಸೈಟಲ್ಲಿ ಇದೆ, ಚೆಕ್ ಮಾಡಿ. ಸೊ ಈ ರಮಾದಾನ್ಗೆ www.milkmaid.in ವಿಸಿಟ್ ಮಾಡಿ. ಸೊ ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ತೀನಿ ಅನ್ಕೊತೀನಿ, ಯಾಕಂದರೆ ಇದು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ರಂಜಾನ್ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.